ಎತ್ತಿ ಬೀದಿ ಪಾಲು ಮಾಡ್ತಾ ಇರುವಂಥದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ಇವತ್ತು ನಾವು ಅವ್ರನ್ನ ಕೇಳ್ತೀವಿ. ಚುನಾವಣೆ ಮಾಡೋ ಧೈರ್ಯವೇ ಇಲ್ಲ. ಆ ಕಡೆ BJP ಸರ್ಕಾರಕ್ಕೂ ಇರಲಿಲ್ಲ, ಈ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೂ ಇಲ್ಲ. ಈ ರೀತಿ ನೀರಿನ ಶುಲ್ಕ ಹೆಚ್ಚಳ, ಕಸ ಶುಲ್ಕ ಹೆಚ್ಚಳ, ಬಿ ಖಾತೆಯಿಂದ ಎ ಖಾತಾ ಬದಲಾವಣೆಗೆ ಶುಲ್ಕ, ಈ ರೀತಿ ವಿವಿಧ ಶುಲ್ಕ ಹೆಸರಲ್ಲಿ ಜನರ ಮೇಲೆ ಹೊರೆ ಆಗ್ತಾ ಇದೆ. ಇವತ್ತು CPIM ಪಕ್ಷ ಬೆಂಗಳೂರು ಉತ್ತರ ದಕ್ಷಿಣ ಜಿಲ್ಲಾ ಸಮಿತಿಗಳು ಜೂನ್ 10ರಿಂದ ಜುಲೈ 12ನೇ ತಾರೀಕುವರೆಗೂ ಕೂಡ ಇಡಿಯಾಗಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಒಂದು ಡೋರ್ ಟು ಡೋರ್ ಕ್ಯಾಂಪೇನ್ನ ಮಾಡಿ ಜನರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ಇಡೀ ಪ್ರದೇಶಗಳಲ್ಲಿ ಜನರ ಸಮಸ್ಯೆಗಳು ಬಾಧಿಸ್ತಿದ್ದಾವೆ. ಇವತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡ್ಕೊಂಡಿದ್ದೀವಿ, ಆದರೆ ಇವತ್ತು ಎಲ್ಲಂದ್ರಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕಸದ ರಾಶಿಗಳು ಒಂದು ಕಡೆ ತುಂಬಿದ್ದಾವೆ, ಹಳ್ಳಕೊಳ್ಳಗಳಿಂದ ಇವತ್ತು ರಸ್ತೆಗಳು ಇದಾಗಿದ್ದಾವೆ. ಮತ್ತು ಇವತ್ತು ಸಣ್ಣ ಒಂದು ಮಳೆ ಬಂದಾಗಲೂ ಕೂಡ ಮನೆಗಳಿಗೆ ನೀರು ತುಂಬುತ್ತಾ ಇರುವಂಥ ಪ್ರದೇಶದಲ್ಲಿ ಇವತ್ತು ಜನರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಕೂಡ ಗ್ರೇಟರ್ ಬೆಂಗಳೂರಿನ ಏನು ಅಭಿವೃದ್ಧಿ ಮಾಡ್ತೀವಿ, ಒಂದು ಕಡೆ ಬೀದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸ್ತಾ ಇದೆ ನೋಡ್ತೀವಿ. ಒಂದು ಕಡೆ ರಾಹುಲ್ ಗಾಂಧಿಯವರು ಹೈದರಾಬಾದ್ಗೆ ಲೆಟ್ರ್ ಬರೆದು ಯಾವುದೇ ಕಾರಣಕ್ಕೆ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಬಾರ್ದು ಅಂತ ಅವ್ರಿಗೆ ಸಂದೇಶ ಕೊಡ್ತಾರೆ. ಅದೇ ಅವ್ರದೇ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಬೀದಿ ವ್ಯಾಪಾರಿಗಳನ್ನ ಎತ್ತಿ ಬೀದಿ ಪಾಲು ಮಾಡ್ತಾ ಇರುವಂಥದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ಇವತ್ತು ನಾವು ಅವ್ರನ್ನ ಕೇಳ್ತೀವಿ. ಯಾಕೆಂದರೆ ಇವತ್ತು ಯಾವುದೇ ಆಗಲಿ ಎಲ್ಲೇ ಆಗಲಿ ಪಕ್ಷ ಅಂತಂದು ಕೂಡಲಾಗ ಇಡೀ ದೇಶಕ್ಕೆ ಒಂದೊಂದು ಇದಿರಬೇಕಾಗಿ ನೀತಿ ಇರಬೇಕು. ಆದರೆ ಹೈದರಾಬಾದಲ್ಲಿ ಬೇರೆ ಒಂದು ತೀರ್ಮಾನ, ಬೆಂಗಳೂರಲ್ಲಿ ಒಂದು ತೀರ್ಮಾನ ಮಾಡಿಕೊಂಡು ಬಡವರನ್ನು ಹೊರಗಾಗ್ತಿದ್ದಾರೆ. ಅದರಲ್ಲೂ ಕೂಡ ಇವತ್ತು ನಾವು ಮನೆ ಮನೆಗೆ ಹೋಗೋಂಥ ಸಂದರ್ಭಗಳಲ್ಲಿ ಇವತ್ತು ನೋಡಿ, ಸರ್ಕಾರಿ ಕಚೇರಿಗಳಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ಹಾಸ್ಪಿಟ್ಲ್ಗಳಲ್ಲಿ ನಾವು ಕಾಯಿಲೆಗಳಿಗೆ ಹೋದಾಗ ಡಾಕ್ಟ್ರುಗಳಿರಲ್ಲ, ಡಾಕ್ಟ್ರ್ ಇದ್ದರೆ ನೋಡ್ಕೊಳ್ಳಲ್ಲ, ನೋಡಿದ್ರೆ ಇವತ್ತು ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾರೆ ಅನ್ನೋ ಅಂಥದ್ದನ್ನು ಜನರು ಹೇಳ್ತಾಯಿದ್ರು. ಕುಡಿಯೋ ನೀರಿನ ಸಮಸ್ಯೆಗಳು ಇವತ್ತು ಬಾಧಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಬಿ ಖಾತಾ ಈ ಖಾತಾ ಮಾಡ್ತೀವಿ ಅಂತ ಹೇಳುವಾಗ ಜನರು ಯಾವುದೋ ಕಾಲದಲ್ಲಿ 30/40 ಸೈಟು, 20/30 ಹಿಂಗೆಲ್ಲ ಸಣ್ಣ ಸಣ್ಣ ಸೈಟ್ಗಳು ತಗೊಂಡಿದ್ದಾರೆ. ಇವತ್ತೊಂದು ಚದರಗಡಿಗೆ 3,000 ರೂಪಾಯಿ ಅಂತೇಳಿ ಹಾಕಿದಾಗ ಆ ಮನೆ ಮಾರಿ ಇವತ್ತು ಅವ್ರು ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿಗಳು ಕೂಡ ಇವತ್ತು ನಿರ್ಮಾಣ ಆಗಿದ್ದಾವೆ. ಹಾಗಾಗಿ ಇವೆಲ್ಲ ವಿಚಾರಗಳು, ಅದರಲ್ಲೂ ಕೂಡ ರೈತರು ಒಂದು ಕಡೆ ರೈತರನ್ನ ಒಕ್ಕಲೆಬ್ಬಿಸ್ತಾರೆ, ಇಲ್ಲಿ ಸ್ಲಮ್ಗಳನ್ನ ಒಕ್ಕಲೆಬ್ಬಿಸ್ತಾರೆ, ಸ್ಲಮ್ಗಳಿಗೆ ಹಕ್ಕುಪತ್ರವನ್ನು ಕೊಡಲ್ಲ ಆಯಿತಾ. ಸಾಕಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇರುವಂಥ ಜನರಿಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇವತ್ತು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇರುವಂಥ ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ, ಒಂದು ಕಡೆ ಕೇಂದ್ರ ಸರ್ಕಾರದ ಜನವಿರೋಧಿ ಎರಡೂ ನೀತಿಗಳನ್ನು ಕೂಡ ವಿರೋಧ ಮಾಡಿ ಇವತ್ತು CPIM ಪಕ್ಷ ಇವತ್ತು ಆಗ್ರಹವನ್ನು ಮಾಡ್ತಾ ಇದೆ. ನಾವು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡೋರಿಗೆ ಮನವಿಯನ್ನು ಕೊಟ್ಟಿದ್ವಿ. 12ನೇ ತಾರೀಕು ಸಮಾವೇಶದಲ್ಲಿ ಬಂದು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಬೇಕು ಅಂತೇಳಿ, ಆದರೆ ನಾನು ಪ್ರಯತ್ನ ಮಾಡ್ತೀವಿ ಅಂತೇಳಿದ್ರು, ಆದರೆ ಬರಲಿಲ್ಲ. ಯಾಕೆ ಅಂದರೆ ಇದು ನಗರದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳು, ಜನ ಆಕ್ರೋಶಕ್ಕೆ ನಾವು ಬಲಿಯಾಗ್ತೀವಿ, ಉತ್ತರ ಕೊಡಲಿಕ್ಕಾಗಲಿಲ್ಲ ಅಂತೇಳಿ ಬಂದಿಲ್ಲ ಅಂತಲೂ ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಇವತ್ತು ಇಡೀ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಬೆಂಗಳೂರಿನ ಎಲ್ಲ ಮೂಲೆಗಳಿಂದಲೂ ಕೂಡ ಇವತ್ತು ಅವರ ಬವಣೆಗಳನ್ನ ಇಟ್ಕೊಂಡು ಇಲ್ಲಿ ರೈತರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸರ್, ಬೆಂಗಳೂರು ಮಹಾನಗರ ಅದು ಬೃಹತ್ ನಗರವಾಗಿ ಬೃಹತ್ ಸಮಸ್ಯೆಗಳ ಆಗರವೂ ಆಗಿಬಿಟ್ಟಿದೆ. ಭಾಳಷ್ಟು ದೊಡ್ಡ ಪ್ರಮಾಣದ ಒಳಗಡೆ ಬಡ ಜನರ ಬದುಕನ್ನು ನಾಶ ಮಾಡ್ತಾ ಇದ್ದಾರೆ. ಕಾರ್ಮಿಕರುಗಳು ಎಲ್ಲ ಮಾಧ್ಯಮಗಳಲ್ಲಿ ಇರುವಂಥ ಇವರು ಸೇರಿಕೊಂಡು ಫ್ಯಾಕ್ಟ್ರಿಗಳ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಯಾರಿಗೂ ಕೂಡ ಸ್ವಂತ ಮನೆಯನ್ನು ಪಡೆಯುವಂಥ ಭಾಗ್ಯವೇ ಇಲ್ದಂಗಾಗಿದೆ. ಬಾಡಿಗೆಗಳು ವಿಪರೀತ ಏರ್ತಾ ಇದ್ದಾವೆ, ಮತ್ತು ಅದರ ಜೊತೆಯಲ್ಲಿ ಬೆಲೆಗಳು ಜಾಸ್ತಿ ಆಗ್ತಿದ್ದಾವೆ, ಎಲ್ಲ ರೀತಿಯ ಬೆಲೆಗಳು. ಇವೆಲ್ಲದರ ನಡುವೆ ಅವ್ಯವಸ್ಥ ಅರಾಜಕತೆ ಬೆಂಗಳೂರು ನಗರದಲ್ಲಿದೆ. ಇಂಥ ಸಂದರ್ಭದಲ್ಲಿ ಬಡ ಜನರ ಬದುಕು ಬಹಳ ಕಷ್ಟಕ್ಕೆ ಈಡಾಗ್ತದೆ. ಏನೋ ಒಂಚೂರು ಮಳೆ ಬಂತು ಅಂದರೆ ಮನೆಗೆ ಮುಟ್ಟಬೇಕು ಅಂತಂದರೆ 2 ಗಂಟೆ 3 ಗಂಟೆ ಲೇಟ್ ಆಗುತ್ತೆ. ಈ ರೀತಿಯಾದಂಥ ಪ್ರಸಂಗಗಳಿರುವಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಚುನಾವಣೆ ಮಾಡೋ ಧೈರ್ಯವೇ ಇಲ್ಲ. ಆ ಕಡೆ BJP ಸರ್ಕಾರಕ್ಕೂ ಇರಲಿಲ್ಲ, ಈ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೂ ಇಲ್ಲ. ಅವರಾಗಲೇ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು, ಆದರೆ ಚುನಾವಣೆ ಮಾಡೋ ಧೈರ್ಯ ತೋರಿಸ್ತಿಲ್ಲ. ಯಾಕೆ? ಜನರನ್ನ ಮುಖಾಮುಖಿ ಆಗೋದಕ್ಕೆ ಹೆದರಿಕೆ. ಯಾಕೆ? ಅಷ್ಟು ಸಮಸ್ಯೆಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಜನರ ಹೊಟ್ಟೆ ಒಳಗಡೆ ಇರುವಂಥ ಕೆಂಡ, ಆ ಸುಡು ಕೆಂಡ ಏನಿದೆ, ಆ ಸಮಸ್ಯೆಗಳ ಸುಡು ಕೆಂಡವನ್ನು ಹೊರಗಡೆ ಎಲ್ರಿಗೂ ಕೂಡ ತೋರಿಸ್ಬೇಕು, ಸರ್ಕಾರದ ಕಣ್ಣು ತೆರೆಸ್ಬೇಕು ಅಂಥೇಳಿ ಈ ಒಂದು ಇದನ್ನು ಪ್ರತಿಭಟನಾ ಸಭೆಯನ್ನು ನಡೆಸಲಾಗಿದೆ. GN ನಾಗರಾಜ್ ಅಂತೇಳಿ, ನಾನು CPIM ಪಕ್ಷದ ಒಳಗಡೆ ರಾಜ್ಯ ಸಮಿತಿಯ ಮುಖಂಡ. ಬೆಂಗಳೂರಿನ
ಬೆಳವಣಿಗೆಯಲ್ಲಿ ತನ್ನದೇ ಆದಂಥ ಕೊಡುಗೆ ನೀಡತಕ್ಕಂಥ ಶ್ರಮಜೀವಿಗಳ ಬದುಕನ್ನು ನಿರಾಕರಣೆ ಮಾಡಿ ಇವತ್ತು ಕಾರ್ಪೊರೇಟ್ ಬಂಡವಾಳದಾರರ ಪರವಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರದವರು ಹೊರಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಾಗರಿಕ ಸಮಸ್ಯೆಗಳು ಗಂಭೀರವಾಗಿ ಇವತ್ತು ಇದ್ದಾವೆ. ಇವತ್ತು ಒಂದು ಕಡೆ ನೀರಿನ ಸಮಸ್ಯೆ ಗಂಭೀರ ಆಗಿದೆ, ಇನ್ನೊಂದು ಕಡೆ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರು ಇದ್ದಾವೆ, ಜನ ಸಾಯ್ತಾರೆ. ಇನ್ನೊಂದು ಕಡೆ ಸಾರಿಗೆ ಸಮಸ್ಯೆ ಗಂಭೀರ ಸಮಸ್ಯೆ ಆಗಿದೆ. ಇನ್ನೊಂದು ಕಡೆ ಬಡವರಿಗೆ ವಸತಿ ವ್ಯವಸ್ಥೆಯನ್ನು ಸರ್ಕಾರಿ ಭೂಮಿಯಲ್ಲಿ ಕಲ್ಪಿಸ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಈಗ ಅಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಂಡಿರೋಂಥದ್ದು ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ಭೂಗಳರಿಗಾಗಿ ರಿಯಲ್ ಎಸ್ಟೇಟ್ ಬಂಡವಾಳದಾರರಿಗಾಗಿ ಕಾರ್ಪೊರೇಟ್ ಬಂಡವಾಳದಾರರಿಗಾಗಿ ರೈತರ ಭೂಸ್ವಾಧೀನ ಅವೈಜ್ಞಾನಿಕವಾಗಿ ಮಾಡಿಕೊಳ್ಳಾಗ್ತಾ ಇದೆ. ಮತ್ತು ಕಾರ್ಮಿಕರ ಕೂಲಿಯನ್ನು ಹೆಚ್ಚಳ ಮಾಡಬೇಕಂತ ರಾಜ್ಯ ಸರ್ಕಾರವೇ ತಾನೇ ಪ್ರಕಟ ಮಾಡಿರ್ತಕ್ಕಂಥ ಅಧಿಸೂಚನೆಯನ್ನು ಇವತ್ತು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಜಾರಿ ಮಾಡೋ ಬದಲಾಗಿ ಮಾತಾಡ್ತಾ ಇದೆ. ಹಾಗೆಯೇ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಇವತ್ತು ಕ್ರಮಗೊಳಿಸ್ತಾ ಇಲ್ಲ. ಆಹಾರದ ಸಮಸ್ಯೆ ಗಂಭೀರ ಆಗಿದೆ. ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಜನರಿಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ. ಹಾಗೆ ಎಲ್ಲವೂ ಕೂಡ ಖಾಸಗೀಕರಣ ಮಾಡಲಿಕ್ಕಾಗಿ ಇವತ್ತು ಒಂದು ಕಡೆ ಕೇಂದ್ರದ BJP ಸರ್ಕಾರವೂ ದೇಶದ ಸಂಪತ್ತನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದೆ ಮಾಡ್ತಾ ಇದೆ. ಅದರ ದೆಸೆಯಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ವಿವಿಧ ಯೋಜನೆಗಳನ್ನು ಇವತ್ತು ಟನಲ್ ರಸ್ತೆ ಮಾಡ್ತೀವಿ ಅಂತೇಳಿ ದುಬಾರಿ ವೆಚ್ಚದಲ್ಲಿ ಇವತ್ತು ಜನರಿಗೆ ಪ್ರಯೋಜನ ಆಗದೇ ಇರತಕ್ಕಂಥ ಇವತ್ತು ಯೋಜನೆಯನ್ನು ಇವತ್ತು ಪ್ರಕಟ ಮಾಡಿದ್ದಾರೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ. ಅದೇ ರೀತಿ ಕಸದ ನಿರ್ವಹಣೆ ಬೆಂಗಳೂರು ಇಲ್ಲಿ ಗಂಭೀರ ಸಮಸ್ಯೆ, ಅದರ ಪರಿಹಾರ ಮಾಡಲಿಕ್ಕೆ ಗಮನ ಹರಿಸ್ತಾ ಇಲ್ಲ. ಭ್ರಷ್ಟಾಚಾರ ಅದರಲ್ಲಿ ಇದೆ ಇವತ್ತು. ಆದರೆ ಇವತ್ತು 30 ವರ್ಷಗಳ ದೀರ್ಘಾವಧಿ ಇವತ್ತು 39,000 ಕೋಟಿಗೆ ಇವತ್ತು ಟೆಂಡರ್ ನೀಡಿ ಒಬ್ಬರಿಗೆ ನೀಡಲಿಕ್ಕೆ ಮುಂದಾಗ್ತಿರ್ತಿದೆ. ಈ ರೀತಿ ನೀರಿನ ಶುಲ್ಕ ಹೆಚ್ಚಳ, ಕಸದ ಶುಲ್ಕ ಹೆಚ್ಚಳ, ಬಿ ಖಾತೆಯಿಂದ ಎ ಖಾತೆ ಬದಲಾವಣೆಗೆ ಶುಲ್ಕ, ಈ ರೀತಿ ವಿವಿಧ ಶುಲ್ಕ ಹೆಸರಲ್ಲಿ ಜನರ ಮೇಲೆ ಹೊರೆ ಆಗ್ತಾ ಇದೆ. ಮತ್ತು ಮನೆ ಬಾಡಿಗೆ ನಿಯಂತ್ರಣ ಮಾಡಲಿಕ್ಕೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಜನರ ಕೂಲಿಯನ್ನು ಆದಾಯವನ್ನು ಹೆಚ್ಚಳ ಮಾಡಲಿಕ್ಕೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳಿಗಾಗಿ ಜನರ ಬೇಡಿಕೆಗಳಿಗಾಗಿ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಜನಾಕ್ರೋಶ ಸಮಾವೇಶ ಹಮ್ಮಿಕೊಂಡಿದ್ದೀವಿ. BN ಮಂಜುನಾಥ್, ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.